ಪ್ರಮುಖ ಸ್ಥಳದಲ್ಲಿ ಇರುವ ಗಗನ್ ಮಹಲ್, ನರಸಿಂಹ ದೇವಾಲಯ ಮತ್ತು ವಿವಿಧ ಸ್ಥಳಗಳನ್ನು ಪರಿಶೀಲನೆ ಮಾಡಿದ್ದೀವಿ. ಇಲ್ಲಿ ನಡೆತಾ ಇರುವ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ನಾವು ವೀಕ್ಷಣೆ ಮಾಡಿದ್ದೀವಿ. ಈಗಾಗಲೇ ಮಾನ್ಯ ಕರ್ನಾಟಕ ಸರ್ಕಾರದಿಂದ ನಮಗೆ ನಿನ್ನೆ ಗಗನ್ ಮಹಲ್ ಕಂತಕ ಅಭಿವೃದ್ಧಿಗಾಗಿ 1.5 ಕೋಟಿಯಷ್ಟು ಅನುದಾನವನ್ನು ನಮಗೆ ಒದಗಿಸಿ ಆಡಳಿತಾತ್ಮಕ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಹೇಗೆ ಆ 1.5 ಕೋಟಿಯನ್ನು ಸದುಪಯೋಗ ಮಾಡಿಕೊಳ್ಳುವುದೆಂಬುದರ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡಿದ್ದೀವಿ. ಅದೇ ರೀತಿ ಇಲ್ಲಿ ನರಸಿಂಹ ದೇವಸ್ಥಾನ ಅಲ್ಲಿ ಬಂದು ಇಲ್ಲಿನ ವ್ಯವಸ್ಥೆ ಬಗ್ಗೆ ಕೂಡ ನಾವು ನೋಡಿದ್ದೀವಿ. ಆದರೆ ನಮಗೆ ತುಂಬ ಬೇಜಾರಾಗುವುದೇನೆಂದರೆ ಬಹಳಷ್ಟು ಕಸಗಳನ್ನು ಈ ಕಂದಕ ಒಳಗಡೆ ಮಂದಿ ಬೀಸಾಕ್ತಾ ಇದ್ದಾರೆ, ನಮ್ಮ ವಿಜಯಪುರ ನಗರದ ಮಂದಿ. ಆದರೆ ಅದು ಟೆಂಪಲ್ಗೆ ಬರುವವರು ಇರಲಿ ಅಥವಾ ಹೊರಗಿನವರು ಇರಲಿ, ರೋಡಲ್ಲಿ ಹೋಗುವವರು ಇರಲಿ, ಕಂದಕವನ್ನು ಒಂದು ಕಸದ ತೊಟ್ಟಿ ಥರ ಬಳಕೆ ಮಾಡ್ತಾ ಇದ್ದಾರೆ. ಅದರಿಂದ ಇಲ್ಲಿ ವಾತಾವರಣ ಕೆಟ್ಟು ಹೋಗುತ್ತದೆ. ಸೊ ನೀರು ಹಾಳಾಗುವುದು ಮಾತ್ರ ಇಲ್ಲ, ಅಲ್ಲಿ ಇರುವ ಪಕ್ಷಿಗಳಿಗೆ ಕೂಡ ಬಹಳ ತೊಂದರೆ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ನಾವು ಈ ದೇವಸ್ಥಾನ ಆಡಳಿತ ಮಂಡಳಿ ಅವರಿಗೆ ಕಟ್ಟುನಿಟ್ಟಾಗಿ ನಾವು ತಿಳಿಸಿದ್ದೀವಿ, ಎಲ್ಲ ಸರಿಪಡಿಸಬೇಕು, ಯಾರು ಒಳಗಡೆ ಕಸ ಹಾಕಳದೆ ನೋಡಿಕೋಬೇಕು. ಅದೇ ರೀತಿ ಮಹಾನಗರ ಪಾಲಿಕೆ ಆಯುಕ್ತರು ನಮ್ಮೊಂದಿಗೆ ಇದ್ದಾರೆ, ಅವ್ರಿಗೂ ಹೇಳಿದ್ವಿ ಹೊರಗಿಂದ ಯಾರಾದರೂ ಕಸವನ್ನು ಬೀಸಾಕಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಹೇಳಿ. ಸೊ ನಾನು ವಿಜಯಪುರ ನಗರ ಮಂದಿ ಹತ್ರ ಕೇಳಿಕೊಳ್ಳುವುದು, ಯಾವುದೋ ಈ ಒಂದು ಕಂದಕ ಇರಲಿ ಅಥವಾ ಬಾವಿ ಕಲ್ಯಾಣಿ ಇರಲಿ, ದಯವಿಟ್ಟು ಕಸಗಳನ್ನು ಅಲ್ಲಿ ಬೀಸಾಕೋದು ಬೇಡ. ಮಾಡಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ನಾವು FIR ಮಾಡುವ ಪರಿಸ್ಥಿತಿ ಆಗುತ್ತೆ. ನೆಕ್ಸ್ಟ್ ಈ ಒಂದು ಗಗನ್ ಮಹಲ್, ಆನಂದ್ ಮಹಲ್ ಇಲ್ಲಿ ನಾವು ಟೂರಿಸಂ ಡಿಪಾರ್ಟ್ಮೆಂಟ್ ಮತ್ತು ಊಡಾ ಅವಧಿಯಿಂದ ಕೂಡ ಅಭಿವೃದ್ಧಿ ಮಾಡ್ತೀವಿ. ಆನಂದ್ ಮಹಲ್ ಮುಂದೆ ಇರುವ ಉದ್ಯಾನವನವನ್ನು ನಗರಾಭಿವೃದ್ಧಿ ಪ್ರಾಧಿಕಾರದವರು ಅಭಿವೃದ್ಧಿ ಮಾಡುವುದಾಗಿ ಈಗ ನಮ್ಮೊಂದಿಗೆ ಇರುವ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಡಾಂಬಳ್ ಅವರು ಹೇಳಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಮಾಡಿ ಈ ಒಂದು ವಿಜಯಪುರದಲ್ಲಿ ಟೂರಿಸಂಗೆ ನಾವು ಬಹಳಷ್ಟು ಆದ್ಯತೆ ಕೊಡ್ತೀವಿ. ಥ್ಯಾಂಕ್ ಯು. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅದು ಪ್ರೊಸೀಜರ್ ಜಾಸ್ತಿ ಇರುತ್ತದೆ. ಈಗ ಅವರು ಪ್ರತಿಯೊಂದು ಡೆಲ್ಲಿಯಿಂದ ಪರ್ಮಿಷನ್ ತಗೊಳ್ಬೇಕನ್ನು ಹೇಳ್ತಾ ಇರ್ತಾರೆ. ಸೊ ಅವರದ್ದು ನಾವು ಫಾಲೋ ಅಪ್ ಮಾಡೋದು ನಮಗೆ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ. ಸೊ ಇವತ್ತು ಕೂಡ ನಾವು ಸ್ವಚ್ಛತಾ ಕಾರ್ಯಕ್ರಮ ಮಾಡಬೇಕಾದ್ರೆ ಅವರ ಪ್ರಾಪರ್ಟಿಲೇ ನಾವು ಮಾಡಿದ್ದು, ಆದರೂ ಕೂಡ ಅವರು 7 ಗಂಟೆಗೆ ಎಲ್ಲ ಮಂದಿ ಬಂದು ಕಾಯ್ದರೂ ಕೂಡ ಅವರು ಬಂದಿಲ್ಲ. ಸೊ ಈ ಥರ ಕೆಲವೊಂದು ಲೈಕ್ ನಾನ್ ಕೋಆಪರೇಷನ್ ಇರೋದ್ರಿಂದ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇದ್ರ ಬಗ್ಗೆ AC ಡಿಪಾರ್ಟ್ಮೆಂಟಿನ ಹಿರಿಯ ಅಧಿಕಾರಿಗಳಿಗೆ ನಮ್ಮ ಸರ್ಕಾರದ ಹಿರಿಯ ಅಧಿಕಾರಿಗಳ ಮುಖಾಂತರ ನಾನು ಪತ್ರ ಬರೆಯಲಿದ್ದೀನಿ. ಬಿಜಾಪುರ ಬಹುತೇಕ ಗಲೀಜಾಗಿರೋದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಒಂದು ಪ್ರಾಪರ್ಟಿಯಲ್ಲಿ ಕೋಟೆಗುಡ್ಗಳ ಸುತ್ತಮುತ್ತ ಅವೆಲ್ಲ ಕ್ಲೀನ್ ಆದ್ರೆ ಕ್ಲೀನ್ ವಿಜಯಪುರ ಆಗುತ್ತೆ. ಅದು ಆ ನಿಟ್ಟಿನಾಗ ಏನಿಲ್ಲ. ಅದೇ ನೀವು ಹೇಳಿದಾಗ ನಮ್ಮ ಪ್ರಾಪರ್ಟಿ ಆದ್ರೆ ಕಾರ್ಪೊರೇಷನ್ ಪ್ರಾಪರ್ಟಿ, ಕಂದಾಯ ಇಲಾಖೆ ಪ್ರಾಪರ್ಟಿ ಆದ್ರೆ ನಾವು ಮಾಡಬಹುದು. ಈಗ ASI ಪ್ರಾಪರ್ಟಿ ಅವರೇ ಮೇಂಟೈನ್ ಮಾಡಬೇಕಾಗುತ್ತೆ. ಸರಿ, ಅಭಿವೃದ್ಧಿ ಮಾಡುವುದು ಅವರದೇ ಜವಾಬ್ದಾರಿ ಇರುತ್ತದೆ. ಆದ್ರೂ ನಾವು ಈಗ ಅವರ ಆಸ್ತಿಯಲ್ಲಿ ಕೂಡ ನಾವು ಸ್ವಚ್ಛತಾ ಕಾರ್ಯಕ್ರಮ ಎಲ್ಲ ಮಾಡಕ್ಕೆ ನಾವು ಸಿದ್ಧರಿದ್ದೀವಿ. ಇವತ್ತು ಕೂಡ ಮಾಡಿದ್ದೀವಿ. ಅದಕ್ಕೆ ಅವರು ಕೋಆಪರೇಷನ್ ಕೊಟ್ರೆ ನಾವು ಖಂಡಿತ ಮಾಡ್ತೀವಿ, ತೊಂದರೆ ಇಲ್ಲ. ಹೌದು, ಬೋಟಿಂಗ್ ಮಾಡೋದು ಪ್ಲಾನ್ ಅಲ್ಲಿ ಇದೆ. ಸೊ ಅದಲ್ಲದೆ ಉದ್ಯಾನವನ ಮಾಡೋದು, ಸಾರ್ವಜನಿಕರಿಗೆ ಬೇಕಾಗಿರುವ ಮೂಲಭೂತ ಸೌಕರ್ಯ ಮಾಡಿಕೊಡೋದು, ಕುಡಿಯುವ ನೀರು, ಟಾಯ್ಲೆಟ್ ಮತ್ತೆ ಕೆಲವೊಂದು ಅಂಗಡಿಗಳು ಮಾಡೋದು, ಇದೆಲ್ಲ ಕೂಡ ಪ್ಲಾನ್ ಅಲ್ಲಿ ಇದೆ. ಸಾರ್ವಜನಿಕರ ಸಹಕಾರ ತುಂಬಾ ಅವಶ್ಯಕತೆ ಇದೆಲ್ಲ. ಬರೀ ಅಧಿಕಾರಿಗಳು, ರಾಜಕೀಯ ವ್ಯಕ್ತಿಗಳ ಮೇಲೆ ಹೇಳಿಬಿಟ್ಟು ಹೋಗಿಬಿಡ್ತಾರೆ. ಬಟ್ ಸಾರ್ವಜನಿಕರು ಸಹಕಾರ ಕೊಟ್ರೆ ಮಾತ್ರ ಸ್ವಚ್ಛತೆ ಇರಲಿ. ಅಥವಾ ಈಗ ನೋಡಿ, ಯಾರೋ ಪೈಪನ್ನು ಒಡೆದಿದ್ದಾರೆ, ಕುಡಿಯುವ ನೀರಿನ ಪೈಪನ್ನು. ಸೊ ಅದು ನೀರೆಲ್ಲ ಹಾಳಾಗಿ ಹೋಗ್ತಾ ಇದೆ. ಯಾರೋ ಒಬ್ಬ ವ್ಯಕ್ತಿ ಮಾಡಿ ತಪ್ಪಿಗೆ ಈ ರೋಡ್ ಫುಲ್ ಗಲೀಜಾಗಿಬಿಟ್ಟಿದೆ. ಸೊ ಸಾರ್ವಜನಿಕರು ತಮ್ಮ ಒಂದು ಜವಾಬ್ದಾರಿಯನ್ನ ಅರ್ಥ ಮಾಡಿಕೊಂಡು ಸಹಕರಿಸಿದ್ರೆ ಮಾತ್ರ ಸಿಟಿ ಅಭಿವೃದ್ಧಿ ಆಗುತ್ತೆ.
ಧನ್ಯವಾದ.